ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವಿತ್ ಲೈನಿಂಗ್ ಯಾವ ಥರ ಕಟ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ರೀ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮೊದಲಿಗೆ ಇಲ್ಲಿ ಉದ್ದ ಮತ್ತು ಅಗಲನ ನೋಡಿಕೊಂಡು 2 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಭುಜಾನ ಯಾವ ಥರ ಇಟ್ಕೊಂಡು ಕಟ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಬರೀ ಹೇಗೆ ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ನೋಡಿ ಈ ಥರ ಉಕ್ಸ್ ಏನಿರುತ್ತಾ ಅದನ್ನು ಹಾಕ್ಕೊಂಡು ನೀವು ಆ ತೋಳು ಹಚ್ಚಿರೋದ್ರಿಂದ ಇರುತ್ತಲ್ಲ ಅಲ್ಲಿಂದ ಈ ತೋಳು ಹಚ್ಚಿರೋದ್ರೊಳಗೆ ನೀವು ಇಟ್ಕೊಂಡು ನೋಡಬೇಕಾಗತ್ತೆ ಎಷ್ಟು ಬರುತ್ತೆ ಅಂಥೇಳಿ. ಸೊ ನಿಮಗೆ ಅಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ರೌಂಡ್ ಶೇಪ್ ಏನು ತೆಗೆದಿರ್ತೀರೋ ಆ ಪಾಯಿಂಟಲ್ಲಿ ಇಟ್ಕೊಂಡು ನೋಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಇಟ್ಕೊಂಡಿವಿ ಅಂಥೇಳಿ ನಿಮಗೆ ಪಕ್ಕ ಗೊತ್ತಾಗತ್ತೆ. ಸೊ ನೋಡಿ ಇವಾಗ ನಾನು 2 ಇಂಚು ಕೊರಳಿನ ಶೇಪಿಗಾಗಿ ತೆಗಿತಾ ಇದ್ದೀನಿ. ಮತ್ತು 3 ಇಂಚು ಅಥವಾ 3.25 ಇಂಚಿಗೆ ನಾನಿಲ್ಲಿ ಭುಜಾನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನೀವು ಡೋರಿನ ಇಡ್ಬೋದು. ಸೊ ನೀವು ಡೋರಿ ಇಡಲ್ಲ ಅಂತ ಗೊತ್ತಾದರೆ 3.25 ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಬಟ್ಟೆನ ಕಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವು ಬಗಲು ಎಷ್ಟಿದೆ ಅಂಥೇಳಿ ನೀವು ನೋಡ್ಕೋಬೇಕಾಗತ್ತೆ. ಹಾರ್ಮೋಲು ಎಷ್ಟಿದೆ ಅಂಥೇಳಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಮಾಡಿಕೊಂಡು. ಸೊ ನೋಡಿ ಇಲ್ಲಿ ನಾನು 2 ಸತಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಅಂಥೇಳಿ. 5.5 ಇಂಚು 6 ಇಂಚು ಈ ಥರ ಬರುತ್ತೆ. ಸ್ವಲ್ಪ ದಪ್ಪ ಇದ್ದವ್ರಿಗೆ 6 ಇಂಚು 6.5 ಇಂಚು ಕೂಡ ಬರುತ್ತೆ. ಸ್ವಲ್ಪ ತೆಳ್ಳಗಿರೋರಿಗೆ 5.5 ಲಾಸ್ಟು. ಅದ್ರ ಕಮ್ಮಿ ಮಾಡಿದ್ರೆ ಬಗಲಲ್ಲಿ ಇರಿಟೇಷನ್ನು ತುಂಬ ಆಗುತ್ತೆ. ಸೊ ಅದಕ್ಕಿಂತ ಕಮ್ಮಿ ಕೂಡ ಯಾರೂ ಮಾಡಬಾರ್ದು. ಸೊ ನೋಡಿ ನಾನಿಲ್ಲಿ ಬಗಲಿಗೆ 5.5 ಇಂಚಿನ ಈ ಕಡೆನೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕಡೆನೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಲ್ಲಿ ಕೊರಳನ್ನ ಎಷ್ಟು ಉದ್ದ ಬೇಕು ಅಂಥೇಳಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ 6 ಇಂಚ್ ಇತ್ತು, ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ 6.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸ್ಕೇಲ್ನ ಇಟ್ಕೊಂಡು ಈ ಥರ ನೀವು ಗೆರೆನ ಎಳ್ಕೋಬೇಕಾಗತ್ತೆ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಏನು ಮಿಸ್ಟೇಕ್ ಆಗೋದಿಲ್ಲ. ಬಿಗಿನರ್ಸ್ ಆಗಿದ್ದರೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ಕೊರಳಿನ ಶೇಪಿಗೆ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಬಗಲಿನ ಶೇಪಿಗೆ 1 ಇಂಚು ಅಥವಾ 1.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚು ಹಿಂಭಾಗ ಬರುತ್ತೆ, 1 ಇಂಚು ಮುಂಭಾಗ ಬರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಹಿಂಭಾಗ ಮುಂಭಾಗ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನೀವು ಎದೆಯ ಸುತ್ತಳತೆ ಎಷ್ಟಿರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಒಂದು ರೌಂಡ್ ಶೇಪನ್ನು ತೆಕ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಕ್ರಾಸ್ ಬೆಲ್ಟ್ನ ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ಥರ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಸ್ವಲ್ಪ ಇದು ಇದ್ದವರಿಗೆ ನೀವು ಈ ಥರ 3.5 ಇಂಚನ್ನು ಇಟ್ಕೋಬೋದು. ಜಾಸ್ತಿ ದಪ್ಪ ಇದ್ದವರಿಗೆ ನೀವು 4 ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅವರ ಎದೆ ಸುತ್ತಳತೆ ಮತ್ತು ಅವರ ಅಳತೆಯ ಪ್ರಕಾರವಾಗಿ ನಾವು ಈ ಥರ ಅಳತೆ ಮಾಡ್ಕೋಬೇಕು. ನೋಡಿದ್ರಲ್ಲ ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೇಲೆ 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಕ್ರಾಸ್ ಬೆಲ್ಟ್ನ ಶೇಪ್ನ ಕೊಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿರುತ್ತೆ ಈ ಕ್ರಾಸ್ ಬೆಲ್ಟು. ಸ್ವಲ್ಪ ನೀವು ಕೈನ ಈ ಥರ ಅಡ್ಡವಾಗಿ ಇಟ್ಕೊಂಡು ನೀವು ಶೇಪ್ನ ಕೊಟ್ರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನೀವು ಅವರ ಬ್ಲೌಸ್ನ ಅಳತೆಯಲ್ಲಿರುವಂತಹ ಟಕ್ಸ್ ಏನಿರುತ್ತೋ ಅದಕ್ಕೆ ನೀವು ಅಳತೆ ಮಾಡಿಕೊಂಡು ಎಷ್ಟು ಬರಬೇಕು ಎಷ್ಟಿಲ್ಲ ಅಂಥೇಳಿ ನೋಡಿಕೊಂಡು ನೀವು ಇದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಅಳತೆಗೆ ತಕ್ಕಂತೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ನಾನಿಲ್ಲಿ 1.5 ಇಂಚಿಗೆ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬಗಲಿನಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕಂಕುಳಲ್ಲಿ ಆ ಸೈಡ್ಗೆ ಏನಿರುತ್ತೋ ಅಲ್ಲಿಂದ ಮಿಡ್ಲ್ ಪಾಯಿಂಟಿಗೆ ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 4 ಅಥವಾ 4.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚ್ ಆ ಕಡೆ ಈ ಕಡೆ ಈ ಥರ ಮಾರ್ಕ್ ಮಾಡಿಕೊಂಡು ಗೆರೆನ ಎಳ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಬರುತ್ತೋ ಅದರ ಅರ್ಧ ನಾವು ತೊಗೋಬೇಕಾಗತ್ತೆ. ಇಲ್ಲಿ 3.25 ಅಥವಾ 3.25 ಈ ಥರ ಬರುತ್ತೆ. ಸೊ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೀವು ಇಲ್ಲಿಂದ 4.5 ಇಂಚಿಗೆ ಅಥವಾ 4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅವರ ಎದೆಯ ಸುತ್ತಳತೆಯ ಅನುಸಾರವಾಗಿ ನೀವು ಇದನ್ನು ತೊಗೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ನಿಮಗೆ ಬಿಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬರೋದಿಲ್ಲ, ಶೇಪ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನೀವು ಈ ಥರ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿಂದ ಇಲ್ಲಿಗೆ 3.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 1/2 ಇಂಚ್ ಇದೆ. ಸೊ 1/2 ಇಂಚಿಗೆ ಈ ಕಡೆ ನಾನು ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಎಳ್ಕೊಂಡ್ಬಿಡ್ತೀನಿ ರೀ. ಸೊ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ನಮಗೆ ಕಂಪ್ಲೀಟಾಗಿ ನಮ್ಮ
ಮಾರ್ಕ್ ಏನು ರೆಡಿಯಾಗಿರುತ್ತೆ ಅಳತೆ ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ಲಾಸ್ಟಿಗೆ ಒಂದ್ಸರಿ ನೀವು ಉದ್ದ ಅಗಲನ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾನಿಲ್ಲಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಸೇಫ್ಟಿ ಫಿನಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಬಟ್ಟೆ ಎಲ್ಲಿ ಅಲುಗಾಡೋದಿಲ್ಲ, ತುಂಬ ನೀಟಾಗಿ ನಿಮಗೆ ಬರುತ್ತೆ. ಸ್ಟಿಚಿಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಅಳತೆಗೆ ತಕ್ಕಂತೆ ನೀವು ಸ್ಟಿಚ್ ಮಾಡ್ಬೋದು. ಕಸ್ಟಮರು ಇದಕ್ಕೂ ಕೂಡ ಹೆಚ್ಚಾಗೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಫ್ರಂಟು ಬ್ಯಾಕ್ ಏನಿದೆಯಾ ಅದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸಪ್ರೇಟ್ ಮಾಡ್ಕೊಂಡಿದ್ದು ಆದಮೇಲೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ತಕ್ಕೊಂಡು ಅಲ್ಲಿ ಬಗಲಲ್ಲಿ ನಾವು ಮುಂಭಾಗ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಮುಂಭಾಗ ಹಿಂಭಾಗನ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ಲೌಸಲ್ಲಿ ಫಿಟ್ಟಿಂಗ್ ಆದಮೇಲೆ ನಮಗೆ ಜೋತ್ ಬೀಳೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ನೀವು ಸೊ ನೋಡಿ, ಈ ಥರ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಮುಂಭಾಗ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಕೊರಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾವು ಈ ಕಡೆ ಏನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಟಕ್ಸ್ನ, ಈ ಕಡೆ ನೀವು ಈ ಥರ ಒಂದೇ ಇದರಲ್ಲಿ ನೀವು ಮಾಡ್ಕೋಬೋದು. ಮತ್ತು ಅಳತೆ ಮಾಡಿ ತೊಗೊಳ್ಳೋಂಥ ಅವಶ್ಯಕತೆ ಏನಿರೋದಿಲ್ಲ. ಸೊ ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ದನ್ನ ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಈ ಕಡೆನೂ ಕೂಡ ಅದು ಮಾರ್ಕ್ ಆಗಿರುತ್ತೆ. ಅದರ ಮೇಲೆ ನೀವು ಒಂದು ಅಚ್ಚನ್ನು ಕೊಟ್ರಿ ಅಂತ ಹೇಳಿದರೆ ತುಂಬ ಈಸಿಯಾಗಿ ನೀವು ಈ ಥರ ಇದನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ, ಇವಾಗ ನಮ್ಮ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟಲ್ಲಿ ಕೂಡ ನಾನಿಲ್ಲಿ 1.5 ಇಂಚ್ ಅಥವಾ 1.25 ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಹಿಂದೆ 2 ಟಕ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮಿಡ್ಲ್ ಪಾಯಿಂಟಿಂದ 4 ಇಂಚಿಗೆ ಆ್ಯಡ್ ಮಾಡಿಕೊಂಡು ಅಲ್ಲಿ 1.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅವರ ಹಿಂಭಾಗ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. 10 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಬಟ್ಟೆನೂ ವೇಸ್ಟ್ ಆಗೋದಿಲ್ಲ. ಅದೇ ಬಟ್ಟೆನೇ ನೀವು ಉಕ್ಸ್ ಪಟ್ಟಿ, ಕಾಜು ಪಟ್ಟಿಗೆ ನೀವು ಬಳಸ್ಕೋಬೋದು. ಅದು ತುಂಬಾ ಈಸಿಯಾಗಿರುತ್ತೆ. ಬಟ್ಟೆ ಯಾವುದು ವೇಸ್ಟ್ ಆಗೋದಿಲ್ಲ. ಸೊ ಅದಾದಮೇಲೆ ನಾವು ಆಗಲೇ ಹೇಳಿದ ಹಾಗೆ ಈ ಥರ ಇರೋ ಬಟ್ಟೆನ ಈ ಕಡೆ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಅದೇ ಮಾರ್ಕು ಈ ಕಡೆನೂ ನಿಮಗೆ ಅಚ್ಚಾಗಿರುತ್ತೆ. ಒಂದ್ಸರಿ ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಅದು ಮಾರ್ಕು ಹಾಗೆ ಬೀಳುತ್ತೆ. ಅದರ ಮೇಲೆ ನೀವು ಒಂದು ಸ್ವಲ್ಪ ತಿದ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಅದು ಬಂದುಬಿಡುತ್ತೆ. ಸೊ ನೋಡಿ, ಈ ಥರ ಏನು ಮಾಡ್ತಾ ಇದ್ದೀನಲ್ಲ, ಈ ಥರ ಅದಾದಮೇಲೆ ಒಂದು ತೋಳು ಶೇಪ್ನ ಕೊಟ್ಟಿದ್ದೀನಿ. ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚು ನೀವು ಉದ್ದ ನೋಡಿಕೊಂಡು ಅಗಲ ನೋಡಿಕೊಂಡು ನೀವು ಇಟ್ಕೋಬೋದು. ಉದ್ದದಲ್ಲಿ ನೀವು ಒಂದು ಅರ್ಧ ಇಂಚನ್ನ ನೀವು ಎಕ್ಸ್ಟ್ರಾ ತೊಗೊಂಡ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಅಳತೆ ತೊಗೊಂಡು ನೀವು ಎಲ್ಲ ಥರನೂ ಕಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಮಿಡ್ಲ್ ಪಾಯಿಂಟಿಗೆ ನೀವು ಒಂದು ಮಾರ್ಕ್ನ ಹಾಕ್ಕೊಂಡು ನ್ಯಾಚ್ನ ಹಾಕ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ತೋಳು ಹಚ್ಚುವಾಗ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಅಳತೆ ಗೊತ್ತಾಗ್ಬಿಡುತ್ತೆ. ಸೊ ಅದಾದಮೇಲೆ ಫ್ರಂಟ್ ಪಾರ್ಟ್ನ ಸ್ವಲ್ಪ ಕಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಅಂಥೇಳಿ ನೀವು ಬರ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಸ್ಟಿಚಿಂಗಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಮು ಆಗೋದಿಲ್ಲ. ಸೊ ಅದಾದಮೇಲೆ ನಮಗೆ ಕ್ರಾಸ್ ಬೆಲ್ಟು ಇನ್ನೊಂದು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತೋಳನ್ನ ಕಟ್ ಮಾಡಿಕೊಂಡು ಏನು ಪೀಸ್ ಉದುರುತ್ತಲ್ಲ ಅದರಲ್ಲಿ ನಾನು ಈ ಥರ ಏನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಈ ಥರ ನೀವು ಕಟ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಪರ್ಫೆಕ್ಟಾಗಿ ಇನ್ನೊಂದು ಕ್ರಾಸ್ ಬೆಲ್ಟು ಸಿಗುತ್ತೆ. ಸೊ ಈ ಥರ ನೀವು ಪರ್ಫೆಕ್ಟಾಗಿ ಎಲ್ಲ ಅಳತೆ ಇಟ್ಕೊಂಡು ಬ್ಲೌಸ್ನ ಕಟ್ ಮಾಡಿ ಈ ಥರ ನೀವು ಬಟ್ಟೆನ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬ್ಲೌಸ್ಗಳು ಸ್ಟಿಚ್ಚಾಗಿ ಫಿಟ್ಟಿಂಗಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ನಾನು ಈ ಥರ ಎಲ್ಲ ಬ್ಯಾಕು ಫ್ರಂಟು ತೋಳು ಎಲ್ಲ ತೊಗೊಂಡು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ಮೇನ್ ಬಟ್ಟೆ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ. ಸೊ ಮೇನ್ ಬಟ್ಟೆ ಮೇಲೆ ಈ ಥರ ಇಟ್ಕೊಂಡು ಸ್ವಲ್ಪ ಒಂದು ಅರ್ಧ ಇಂಚ್ 1/4 ಇಂಚ್ ಆಗುವಷ್ಟು ಬಟ್ಟೆನ ಬಿಟ್ಕೊಂಡು ಈ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಸ್ಟಿಚಿಂಗಲ್ಲಿ ನಮಗೆ ಸ್ವಲ್ಪ ಬಟ್ಟೆ ಇರಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣ್ರಿ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋದಲ್ಲಿ. ನಮಸ್ಕಾರ ಎಲ್ಲರಿಗೂ.